ಬೆಂಗಳೂರಿನಲ್ಲಿ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗಿತ್ತು. ನಾಟಿ ಕೋಳಿನ ಸಾಂಬಾರ್ ಬಗ್ಗೆಯೂ ಕೂಡ ವಿಪರೀತವಾಗಿ ಚರ್ಚೆ ಆಗಿತ್ತು. ಇದೀಗ ಮಂಗಳೂರಿನಲ್ಲಿ ಲಂಚ್ ಮೀಟಿಂಗ್ ಶುರುವಾಗ್ತಾ ಇದೆ. ಕುರ್ಚಿ ಫೈಟ್ ಬ್ರೇಕ್ ಬೆನ್ನಲ್ಲೇ ಲಂಚ್ ಮೀಟಿಂಗ್ ಆಗ್ತಾ ಇದೆ ಮಂಗಳೂರಲ್ಲಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇದೀಗ ಲಂಚ್ ಪಾಲಿಟಿಕ್ಸ್. ಇದು ಸಿದ್ದರಾಮಯ್ಯನವರು, ಕೆ.ಸಿ. ವೇಣುಗೋಪಾಲ್ ಈ ಲಂಚ್ ಮೀಟಿಂಗ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ ಉಭಯ ನಾಯಕರು. ಈ ಕಾರ್ಯಕ್ರಮದ ನಂತರ ಲಂಚ್ ಮೀಟಿಂಗ್. ಸಿದ್ದರಾಮಯ್ಯ ಮತ್ತು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಇರುವಂಥ ಕಾರ್ಯಕ್ರಮ. ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಸಿಎಂ ಮತ್ತು ಡಿ.ಸಿ.ಎಂ ಇದ್ದರು. ಇದೀಗ ಮಂಗಳೂರಿನಲ್ಲೇ ಲಂಚ್ ಮೀಟಿಂಗ್. ಇದು ಇಲ್ಲಿ ಹೈಕಮಾಂಡ್ ನಾಯಕರೊಬ್ಬರು, ರಾಜ್ಯದ ನಾಯಕರೊಬ್ಬರು ಇದ್ದಾರೆ, ಸಿದ್ದರಾಮಯ್ಯನವರು ಮತ್ತು ಕೆ.ಸಿ. ವೇಣುಗೋಪಾಲ್. ಈ ಹಿಂದೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದರು ಕೆ.ಸಿ. ವೇಣುಗೋಪಾಲ್. ಮಂಗಳೂರಿನ ಗೆಸ್ಟ್ ಹೌಸ್ನಲ್ಲಿ ಇಂಥದ್ದೊಂದು ಲಂಚ್ ಮೀಟಿಂಗನ್ನು ಏರ್ಪಡಿಸಲಾಗಿದೆ. ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಲಂಚ್ ಮೀಟಿಂಗ್. ವಿವಿಧ ಖಾದ್ಯಗಳನ್ನು ತಯಾರು ಮಾಡಲಾಗಿದೆ. ಮಂಗಳೂರಲ್ಲಿ ನಾಟಿ ಕೋಳಿ ಸಾಂಬಾರು, ಮೀನು ಊಟ ಎಲ್ಲವನ್ನು ತಯಾರು ಮಾಡಲಾಗಿದೆ. ಸಹಜವಾಗಿ ಊಟ ಆಗುತ್ತಾ? ಊಟ ಆಗೋದಿಲ್ಲ. ಊಟದ ಜೊತೆಗೆ ರಾಜಕೀಯದ ಚರ್ಚೆ ಕೂಡ ಆಗುತ್ತೆ. ಡಿ.ಕೆ. ಶಿವಕುಮಾರ್ ನಮ್ಮನೆಗೆ ಬಂದಿದ್ದರು, ನಾನು ತಿಂಡಿ ಮಾಡಿಸಿದ್ದೆ, ಅವರು ಬಂದಿದ್ದು, ನಾನು ಅವ್ರ ಮನೆಗೆ ಹೋಗಿದ್ದೆ, ಅವರು ನಾಟಿ ಕೋಳಿ ಸಾಂಬಾರು ತರಿಸಿದ್ರು. ಅದೆಲ್ಲ ಮಾತುಕತೆ ಸಹಜವಾಗಿ ಆಗುತ್ತೆ. ಇದರ ಜೊತೆಗೆ ಕಳೆದ 10-15 ದಿನಗಳಿಂದ ರಾಜ್ಯದಲ್ಲಿ ಆಗಿರುವಂಥ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ವೇಣುಗೋಪಾಲ್ ಅವರು ಮಾಹಿತಿಯನ್ನು ತೆಗೆದುಕೊಳ್ಳದೆ ಇರ್ತಾರಾ? ನಿನ್ನೆ ಸಿದ್ದರಾಮಯ್ಯನವರು ಹೇಳಿದ್ರು, ಅಥವಾ ಕಳೆದ ಒಂದು ವಾರದಿಂದ ಒಂದು ವಾಕ್ಯವನ್ನು ಪದೇ ಪುನರ್ ಉಚ್ಚಾರ ಮಾಡ್ತಿದ್ದಾರೆ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ನಿನ್ನೆ ಪತ್ರಕರ್ತರು ಸಿದ್ದರಾಮಯ್ಯನವ್ರಿಗೆ ಒಂದು ಪ್ರಶ್ನೆ ಕೇಳಿದರು, ಡಿ.ಕೆ. ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೈಕಮಾಂಡ್ ಅವರು ಹೇಳಿದಾಗ ಮುಖ್ಯಮಂತ್ರಿ ಆಗ್ತಾರೆ ಅವರು ಅಂತರು. ಸಹಜವಾಗಿ ಈ ಉಭಯ ನಾಯಕರ ಈ ಭೇಟಿ, ಸಭೆ ಅಥವಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಸಿದ್ದರಾಮಯ್ಯನವರ ಎದುರುಗಡೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ನೀವೇ ಮುಂದುವರಿಬೇಕು ಮುಖ್ಯಮಂತ್ರಿ ಆಗಿ ಅಂತ ಘೋಷಣೆಗೆ ಹೋಗಿದ್ದು, ಕೆ.ಸಿ. ವೇಣುಗೋಪಾಲ್ ಅವರ ಎದುರುಗಡೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಮಿಥುನ್ ರೈ ಅಂಡ್ ಅವರ ಒಟ್ಟಾರೆ ಬೆಂಬಲಿಗರು ಘೋಷಣೆಗಳನ್ನು ಕೂಗಿದ್ದು. ಇದು ಮಂಗಳೂರಿನಲ್ಲಿ ಇವತ್ತು ಆಗ್ತಾ ಇರುವಂಥ ಬೆಳವಣಿಗೆ. ನೀವು ನೋಡಿ, ಸಿದ್ದರಾಮಯ್ಯನವರ ಜೊತೆಗೆ ಕೆಲವೊಂದಿಷ್ಟು ಅಹಿಂದ ಸಚಿವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಕೆಲವೊಂದಿಷ್ಟು ಜನ ಹೋಗಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಈ ಕಾರ್ಯಕ್ರಮದಲ್ಲಿಲ್ಲ. ಇದರ ಉಸ್ತುವಾರಿಯನ್ನು ತೆಗೆದುಕೊಂಡವರು ಯಾರು? ಬಿ.ಕೆ. ಹರಿಪ್ರಸಾದ್. ಯಾವ ಬಿ.ಕೆ. ಹರಿಪ್ರಸಾದ್ ಕೆ.ಎನ್. ರಾಜಣ್ಣ ಅವರ ನಿವಾಸಕ್ಕೆ ಹೋಗಿ, ಅಥವಾ ಮುನಿಯಪ್ಪನವರ ನಿವಾಸಕ್ಕೆ ಹೋಗಿ, ಅಥವಾ ಬೇರೆ ಬೇರೆ ನಾಯಕರ ಮನೆಗಳಿಗೆ ಹೋಗಿ ಊಟ ಮಾಡಿ, ತಿಂಡಿ ಸವಿದು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಬಂದಿದ್ರಲ್ಲ, ಅವರ ಉಸ್ತುವಾರಿಯಲ್ಲಿ, ಅವರದ್ದೇ ಇನ್ಚಾರ್ಜ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಯುಟಿ ಖಾದರ್ ಕೂಡ ಇದ್ರು ಕಾರ್ಯಕ್ರಮದಲ್ಲಿ, ಅವರೆಲ್ಲ ಇದ್ದಂತಹ ಕಾರ್ಯಕ್ರಮ. ಇಂತಹ ಸಂದರ್ಭದಲ್ಲಿ ಲಂಚ್ ಮೀಟಿಂಗ್ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಶಂಶೀರ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಶಂಶೀರ್, ಬೆಳಗ್ಗೆ ನಾವು ಮಾತನಾಡ್ತಾ ಇದ್ವಿ ಮಂಗಳೂರಿನಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ ಅಂತ. ಬೆಂಗಳೂರಿನಲ್ಲಿ ಎರಡೆರಡು ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಸಾಕಾಯ್ತು, ಈಗ ಊಟಕ್ಕೆ ಹೋಗಿದ್ದಾರೆ, ಲಂಚ್ ಅಂತೆ. ಏನಾದರೂ ನಿರೀಕ್ಷೆ ಇದೆಯಾ? ಹಲೋ ಶಂಶೀರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಎಸ್ ಸರ್, ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಆಯಿತು, ಮಂಗಳೂರಿನಲ್ಲಿ ಲಂಚ್ ಮಾಡ್ತಿದ್ದಾರೆ. ಮುಖ್ಯವಾಗಿ ಈಗ ಇವತ್ತು ಮಂಗಳೂರಲ್ಲಿ ಸಿಎಂ ಬಂದಿರುವಂತದ್ದು. ಈಗ ಕೋಣಾಜಿಯಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ಮುಗಿಸಿ ಅವರು ಹೊರಡ್ತಾ ಇದ್ದಾರೆ. ಇದೇ ವೇಳೆ ಬಹಳಷ್ಟು ಬೆಳವಣಿಗೆ ಆಗಿರುವಂತದ್ದು. ಆರಂಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಏನಿದ್ದಾರೆ, ಮಂಗಳೂರಿಗೆ ಬರುವಾಗ ಡಿ.ಕೆ.ಶಿ ಅಭಿಮಾನಿಗಳು ಡಿ.ಕೆ ಅಂತ ಡಿ.ಕೆ.ಶಿ ಅವರನ್ನ ಸಿಎಂ ಮಾಡ್ಬೇಕಂತ ಘೋಷಣೆ ಹೋಗಿದ್ರು. ತದನಂತರ ಬೆಂಗಳೂರು ಏರ್ಪೋರ್ಟ್ ನಿಂದ ಮಂಗಳೂರು ಏರ್ಪೋರ್ಟ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸಿದ್ರು. ಇದೇ ವೇಳೆ ಸಿದ್ದರಾಮಯ್ಯ ಬಣದವರು ಕೂಡ ಬಹಳಷ್ಟು ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಇದೇ ವೇಳೆ ಕೆ.ಸಿ. ವೇಣುಗೋಪಾಲ್ ಅವರು ಎರಡು ಬಣದವರ ಶಕ್ತಿ ಪ್ರದರ್ಶನವನ್ನ ನೋಡಿ ಒಂದು ಕಂಗಾಲಾದ್ರು ಅಂತ ಹೇಳ್ಬೋದು. ಇದೀಗ ಕೆ.ಸಿ. ವೇಣುಗೋಪಾಲ್ ಹಾಗೂ ಸಿದ್ದರಾಮಯ್ಯ ಅವರು ಇಲ್ಲಿ ಕೋಣಾಜಿ ಕಾರ್ಯಕ್ರಮಕ್ಕೆ ಬರುವಂತ ಮುಂಚೆ ಒಂದು ಮಾತುಕತೆಯನ್ನು ನಡೆಸಿದ್ರು. ಇದೇ ವೇಳೆ ನಂಗುಡವತ್ ಅವರು ಮಾತನಾಡಿರುವಂತದ್ದು ಬಹಳಷ್ಟು ಕುತೂಹಲ, ಬಹಳಷ್ಟು ಮುಂದಿನ ಹಾದಿ ಏನಾಗುತ್ತೆ ಎಂಬುದು ಕೂಡ ಕುತೂಹಲ ತಿಳಿಸಿರುವಂತದ್ದು. ತದನಂತರ ಕೋಣಾಜಿಯಲ್ಲಿ ಇದೀಗ ನಡೆದಂತಹ ಐತಿಹಾಸಿಕ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ ಅವರು ನಾರಾಯಣ ಗುರುಗಳ ವಿಚಾರಧಾರೆಯನ್ನ ಎತ್ತಿ ಬಹಳಷ್ಟು ಮಾತನಾಡಿದ್ರು. ಮನುಷ್ಯತ್ವ, ಜಾತಿ ಈ ಬಗ್ಗೆ ಬಹಳಷ್ಟು ಒತ್ತಿ ಅವರ ಒಂದು ಭಾಷಣವನ್ನ ಪ್ರಬುದ್ಧವಾಗಿ ಮಾಡಿದ್ರು. ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಇರಬಹುದು, ಸಿ. ಸಿದ್ದರಾಮಯ್ಯ,
ಒಂದೇ ವೇದಿಕೆಯಲ್ಲಿ ಕೂತು ಚರ್ಚೆ ಮಾತುಕತೆ ನಡೆಸ್ತಾ ಇರುವಂತಹ ದೃಶ್ಯ ಕೂಡ ಇದೇ ವೇಳೆ ಕಂಡು ಬಂತು. ಜೊತೆಗೆ ಸಚಿವರು ಕೂಡ ಇಲ್ಲಿ ಆಗಮಿಸಿರುವಂತದ್ದು, ಅದರಲ್ಲಿ ಜಮೀರ್ ಅಹಮದ್ ಖಾನ್ ಇರಬಹುದು, ಮತ್ತೆ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಅನೇಕ ಮಂದಿ ಇಲ್ಲಿ ಉಪಸ್ಥಿತ ಇರುವಂತದ್ದು. ಇನ್ನೊಂದು ಕಾರ್ಯಕ್ರಮವನ್ನು ಅವರು ಉದ್ಘಾಟನೆ ಮಾಡಿ ಮತ್ತೆ ಅವರು ಮಂಗಳೂರು ನಗರಕ್ಕೆ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಂದ ಹೋಗ್ತಾರೆ. ತದನಂತರ ಅಲ್ಲಿ ಜನಪ್ರತಿನಿಧಿಗಳು ಹಾಗೂ ಬಾರ್ ಅಸೋಸಿಯೇಷನ್ ಅವರ ಜೊತೆ ಒಂದು ಮಾತುಕತೆಯನ್ನು ನಡೆಸ್ತಾರೆ. ಜೊತೆಗೆ ಇದೀಗ ರಾಜಕೀಯ ಬೆಳವಣಿಗೆ ಇಲ್ಲಿ ಮತ್ತಷ್ಟು ಕುತೂಹಲ ಕೆಲಿಸಿರುವಂತದ್ದು. ಓಕೆ ಶಂಶೇರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.